ನಮಸ್ಕಾರ, BN ಟಿವಿಗೆ ಸ್ವಾಗತ. ವೀಕ್ಷಕರೇ, ಉತ್ತರ ಕರ್ನಾಟಕದ ರಾಜಕಾರಣ ಎಂದರೆ ಮೈ ರೋಮಾಂಚನವಾಗುತ್ತೆ. ಅದಕ್ಕೆ ಕಾರಣ ಅಲ್ಲಿರುವಂತಹ ಘಟಾನುಘಟಿ ರಾಜಕಾರಣಿಗಳು. ಒಬ್ಬರಿಗಿಂತ ಒಬ್ಬರು ಪ್ರಭಾವಿ ರಾಜಕಾರಣಿಗಳು ಎನ್ನುವಂತೆ ರಾಜಕಾರಣದಲ್ಲಿ ತನ್ನದೇ ಆದಂತಹ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಹಾಗಾಗಿ ಈಗಾಗಲೇ ಹಲವಾರು ರಾಜಕಾರಣಿಗಳ ಬಗ್ಗೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಈಗ ಯುವ ರಾಜಕಾರಣಿ ಪಿ ರಾಜು ಅವರ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಜೀವನದಲ್ಲಿ 2 ಗುರಿಗಳನ್ನ ಹೊಂದಿದ್ದ ಪಿ ರಾಜು ಲಂಚವನ್ನ ಕೊಡಲಾರದೆ ಸರ್ಕಾರಿ ನೌಕರಿ ಮಾಡಬೇಕು, ವರದಕ್ಷಿಣೆಯನ್ನ ತೆಗೆದುಕೊಳ್ಳದೆ ಮದುವೆ ಆಗುವಂತಹ ಗುರಿಯನ್ನ ಹೊಂದಿದ್ರು. ಪಿ ರಾಜು ಅವರು ಶ್ರೀಮಂತ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಏನಲ್ಲ, ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದಂತಹ ವ್ಯಕ್ತಿ. ದಲಿತ ಸೂರ್ಯ ಎನ್ನುವಂತಹ ಪುಸ್ತಕವನ್ನ ಓದುತ್ತಾರೆ ಪಿ ರಾಜು. ನಂತರ ಅವರ ಬದುಕೆ ಬದಲಾಗುತ್ತೆ. ಪಿ ರಾಜು ಅವರು ಬಹುತೇಕ ಪುಸ್ತಕಗಳನ್ನ ನವ ಕರ್ನಾಟಕ ಪುಸ್ತಕ ಪ್ರದರ್ಶನದಿಂದ ತಂದಿರುವಂತಹ ಪುಸ್ತಕಗಳನ್ನ ಓದಿಕೊಂಡು ತಮ್ಮ ಜ್ಞಾನವನ್ನ ಬೆಳೆಸಿಕೊಳ್ತಾರೆ. ಮಾನವ ಹಕ್ಕುಗಳು, ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಇರುವಾಗ, ಸಮಾನತೆಯ ಬಗ್ಗೆ ಮಾತನಾಡಿದಾಗ ಹಲವಾರು ಸಮಯಗಳಲ್ಲಿ ಸಂಘರ್ಷಗಳು ಉಂಟಾಗ್ತಾ ಇದ್ವಂತೆ. ಯಾಕಂದ್ರೆ ಪಿ ರಾಜು ಅವರು ಸಂವಿಧಾನವನ್ನ ಓದಿದ್ರು, ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ಓದಿದ್ರು, ಹಲವಾರು ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನ ಓದಿದ್ರು. ಹಾಗಾಗಿ ಸಮಾನತೆ, ನ್ಯಾಯದ ಕುರಿತಾಗಿ ಅಪಾರ ಬಲವಿತ್ತು ಪಿ ರಾಜು ಅವರಿಗೆ. ಹಾಗಾಗಿ ಇವರು ಪೊಲೀಸ್ ಆಗಿ ಕಾರ್ಯವನ್ನ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಮಾನವ ಹಕ್ಕುಗಳು, ಮೌಲ್ಯಗಳಿಗೆ ಹೆಚ್ಚಾಗಿ ಒತ್ತನ್ನ ಕೊಡ್ತಾ ಇದ್ರು. ಹಾಗಾಗಿ ಅಂತಹ ಸಂದರ್ಭಗಳಲ್ಲಿ ಸಂಘರ್ಷಗಳು ಉಂಟಾಗುವುದಕ್ಕೆ ಶುರುವಾಗ್ತಾವಂತೆ. ಆವಾಗ ಪಿ ರಾಜು ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ, ರಾಜಕೀಯಕ್ಕೆ ಬರಬೇಕು ಅಂತ. ಆದ್ರೆ ಅವರ ಕುಟುಂಬದ ಹಿನ್ನೆಲೆ ರಾಜಕಾರಣವನ್ನ ಹೊಂದಿರಲಿಲ್ಲ. ಆ ಸಂದರ್ಭದಲ್ಲಿ ಅವರ ಹತ್ತಿರ ದುಡ್ಡು ಇರಲಿಲ್ಲ. ಆ ಸಂದರ್ಭದಲ್ಲಿ ಪಿ ರಾಜೀವ್ ಹತ್ತಿರ ಇದ್ದದ್ದು 34,000 ಮಾತ್ರ. ಆದರೆ ಪಿ ರಾಜೀವ್ ಅವರಿಗೆ MLA ಆಗಬೇಕು ಎನ್ನುವಂತಹ ಕನಸಿತ್ತು. 12 ದಿನಗಳ ಕಾಲ ಪ್ರಚಾರವನ್ನ ಮಾಡ್ತಾರೆ, ಸಂಘಟನೆಗಳನ್ನ ಮಾಡ್ತಾರೆ. ಆದರೆ 8,000 ಮತಗಳ ಅಂತರದಲ್ಲಿ ಸೋಲನ್ನ ಅನುಭವಿಸ್ತಾರೆ. ಇದರಿಂದ ಪಿ ರಾಜು ಅಪಾರವಾದಂತಹ ನೋವನ್ನ ಅನುಭವಿಸ್ತಾರೆ. ಮುಂದೆ ಜೀವನ ಹೇಗೆ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾಕಂದ್ರೆ ಸರ್ಕಾರಿ ನೌಕರಿಯನ್ನ ಕಷ್ಟಪಟ್ಟು ಪಡೆದುಕೊಂಡಿದ್ರು. ಆದ್ರೆ ಆ ಸರ್ಕಾರಿ ನೌಕರಿಗೆ ರಾಜಕೀಯಕ್ಕೆ ಬರಬೇಕು ಎನ್ನುವಂತಹ ಕಾರಣದಿಂದ ರಾಜೀನಾಮೆಯನ್ನ ನೀಡಿದ್ರು. ಚುನಾವಣೆಯಲ್ಲಿ ಸೋತ ನಂತರ ಮುಂದೆ ಹೇಗೆ ಜೀವನ ಅನ್ನುವಂತಹ ಪ್ರಶ್ನೆ ಬರುತ್ತೆ. ತದನಂತರ ಒಂದು ನಿರ್ಧಾರಕ್ಕೆ ಬರ್ತಾರೆ. ಯಾವುದೇ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲದೆ, ದುಡ್ಡಿಲ್ಲದೆ ಚುನಾವಣೆಯಲ್ಲಿ ಗೆಲ್ಲಬಹುದು ಎನ್ನುವಂತಹ ವಿಚಾರವನ್ನ ಮಾಡಿ 2ನೇ ಬಾರಿ ಸ್ಪರ್ಧೆಯನ್ನ ಮಾಡ್ತಾರೆ. 2ನೇ ಬಾರಿ ಸ್ಪರ್ಧೆಯನ್ನ ಮಾಡಿ ಗೆಲುವಿನ ನಗೆಯನ್ನ ಬೀರ್ತಾರೆ. ನಂತರ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಸಮಾನತೆ, ನ್ಯಾಯ ಸಿಗಬೇಕು ಎನ್ನುವಂತಹ ದೃಢವಾದಂತಹ ನಿಲುವನ್ನ ಹೊಂದಿದ್ರು ಪಿ ರಾಜು ಅವರು. ಇನ್ನು ತಮ್ಮ ಕ್ಷೇತ್ರದಲ್ಲಿ ನೀರಾವರಿ, ಶಿಕ್ಷಣ, ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ರು. ಹೀಗಾಗಿ ಕುಡಚಿ ಕ್ಷೇತ್ರದಲ್ಲಿ ನೀರಾವರಿ, ಶಿಕ್ಷಣ, ಆರೋಗ್ಯದ ಕ್ಷೇತ್ರದಲ್ಲಿ ಅಪಾರವಾದಂತಹ ಅಭಿವೃದ್ಧಿಯನ್ನ ಮಾಡ್ತಾರೆ. ಹಾರುಗೇರಿ ಪಟ್ಟಣದಲ್ಲಿ ಹಲವಾರು ರೀತಿಯಾದಂತಹ ಕೆರೆಗಳ ಒಂದು ಅಭಿವೃದ್ಧಿಯನ್ನ ಮಾಡುವುದು, ಹೀಗೆ ಹಲವಾರು ರೀತಿಯಾದಂತಹ ಒಂದು ಅಭಿವೃದ್ಧಿ ಯೋಜನೆಗಳನ್ನ ಹಮ್ಮಿಕೊಂಡು ಅವುಗಳನ್ನ ಯಶಸ್ವಿಯಾಗಿ ಮಾಡುವಂತಹ ಕೆಲಸವನ್ನ ಪಿ ರಾಜು ಅವರು ಮಾಡ್ತಾರೆ. ಒಟ್ಟಿನಲ್ಲಿ ಕುಡಚಿ ಕ್ಷೇತ್ರದ ಅಭಿವೃದ್ಧಿಗೆ ಪಿ ರಾಜು ಅವರು ಕಾರಣಕರ್ತರಾಗ್ತಾರೆ. ಯುವ ರಾಜಕಾರಣಿ ಎಂದೇ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಸರನ್ನ ಗಳಿಸಿದ್ದಾರೆ. ದುಡ್ಡಿಲ್ಲದೆ, ರಾಜಕಾರಣದ ಹಿನ್ನೆಲೆ ಇಲ್ಲದೆ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಬಹುದು, ಅವರು ಕೂಡ ರಾಜಕೀಯವನ್ನ ಮಾಡಬಹುದು, ಜನರ ಸೇವೆಯನ್ನ ಮಾಡಬಹುದು ಎನ್ನುವುದಕ್ಕೆ ಪಿ ರಾಜು ಅವರೇ ಸಾಕ್ಷಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.